ವಿಜಯ್ ರಕ್ತದ ಹನಿ ಹಾದಿಯನ್ನು ಅನುಸರಿಸುತ್ತಾ ಗುಹೆಯೊಳಗೆ ಪ್ರವೇಶಿಸಿದ. ಚಳಿಗಾಳಿ ಮತ್ತು ನೀರು ಜಾರುವ ಶಬ್ದ ಕಿವಿಗೆ ಬಿತ್ತು. ಗೋಡೆಗಳ ಮೇಲೆ ಹಳೆಯ ಗುರುತುಗಳು, ಕೆಂಪು ಬಣ್ಣದಲ್ಲಿ ಬಾಣಗಳು ಕಂಡವು. ಇವು ಗಡಿ ಸ್ಮಗ್ಲರ್ಗಳ ರಹಸ್ಯ ಚಿಹ್ನೆಗಳು ಎಂದು ರೈತ ಹೇಳಿದ್ದು ನೆನಪಾಯಿತು. ಒಳಗೆ ಒಂದು ರಹಸ್ಯ ಕೊಠಡಿಯಲ್ಲಿ ಪೆಟ್ಟಿಗೆಗಳು ಗುಡ್ಡೆಯಂತೆ ಇವೆ. ಅವುಗಳಲ್ಲಿ ಗುಟ್ಕಾ ಪ್ಯಾಕೆಟ್ಗಳು, ಅಕ್ರಮ ಸಿಗರೆಟ್ಗಳು. ಅಷ್ಟರಲ್ಲಿ ಹಿಂಬದಿಯಿಂದ ವಿಜಯ್, ಇಲ್ಲಿ ಬಂದದ್ದು ನಿನ್ನ ಕೊನೆಯ ತಪ್ಪು. ಆ ವ್ಯಕ್ತಿ ಟ್ರಿಗರ್ ಒತ್ತಿದ ತಕ್ಷಣ ಗುಹೆಯ ಗೋಡೆ ಕುಸಿದು ಬಿತ್ತು. ಅದರ ಹಿಂದೆ ರಹಸ್ಯ ಸುರಂಗವೊಂದು ತೆರೆದಿತು. ಒಂದೇ ಕ್ಷಣದಲ್ಲಿ ಒಳಗಿಂದ ಚಲನೆಯ ಶಬ್ದ. ವಿಜಯ್, ಅಲ್ಲಿ ಯಾರು ಎಂದು ಕೂಗಿದ. ಅಸಹಾಯಕನಾದ ಒಬ್ಬ ಮನುಷ್ಯ ನೆರಳಿನಿಂದ ಹೊರಬಿದ್ದ. ವಿಜಯ್ ಸರ್, ತಡವಾಗಿದೆ, ಅವ್ರಿಗೆಲ್ಲ ಗೊತ್ತಾಗಿದೆ ಎಂದು ಕುಸಿದು ಬಿದ್ದ. ಕೊನೆಯ ಉಸಿರಿನಲ್ಲಿ, ಈ ರಹಸ್ಯ ಹಿಂದೆ ರಾಮಾಚಾರಿ ಒಬ್ನೇ ಅಲ್ಲ, ಇನ್ನೂ ಇಬ್ರು ಇದ್ದಾರೆ. ಅದರಲ್ಲಿ ಒಬ್ಬ ಹೆಸರು ರಮೇಶ್, ಇನ್ನೊಬ್ಬ ಹೆಸರು ನಂದರಾಜು. ಇವರು 3 ಪಾರ್ಟ್ನರ್ಸ್. ಇದು ತುಂಬಾ ದೊಡ್ಡ ನೆಟ್ವರ್ಕ್. ಆದ್ರೆ ನಂದರಾಜು ಬದುಕಿದಾನೆ ಸರ್. ಮುಂದೆ ಏನಾಗುತ್ತದೆ ಎಂದು ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ನೋಡೋಣ.